ಈ ಹಾಡು ಜಿಬರಿಶು. ನಾವು ಲೈನ್ಸ್ ಇಟ್ಕೊಂಡೆ 48 ಫ್ರೇಮಲ್ಲಿ ಹಾಡನ್ನ ಡ್ಯಾನ್ಸ್ ಮಾಡೋದಾಗ್ಲಿ ಕೊರಿಯೋಗ್ರಫಿನಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಈ ಜಿಬ್ರಿಷ್ನ ಲೈನ್ ಹಿಡ್ಕೊಂಡು ನಮ್ಮ ಕೊರಿಯೋಗ್ರಫರು ಬರೋರು, ಈ ಥರ ಇಲ್ಲಮ್ಮ ಹಿಂಗೆ ಆಡಬೇಕು, ಬೇಗ 48 ಫ್ರೇಮ್ ಪ್ಲೇ. ಸರ್ ಏನದು ಹಿಂಗೆ ಹೇಳ್ಬೇಕು ಇದನ್ನ ತುರ್ರಾಗಿರ ಅಂತ ಅವ್ರು ಬರೋರು. ಇದೇನು ಗೊತ್ತಾ ಹಿಂಗೆ ಹೇಳ್ಬೇಕು ಅಂತ ಬರೋರು, ಅಲ್ಲಿ ಬಂದ್ಬಿಟ್ಟು ಅವ್ರಿಗೂ ಗೊತ್ತಾಗ ಇದು ಹೆಂಗೆ ಹೇಳ್ಬೇಕು ಸರ್, ಇದು ಹೆಂಗೆ ಹೇಳ್ಬೇಕು ಇವಾಗ ಸರ್ ಅಂತ ಅವ್ರು ಹಿಂದೆ ಕಡ್ಕೊಂಡು ನಗ್ತಾ ಇರ್ತಾರೆ. ನಾನು ಇನ್ನೊಂದು ಹೇಳ್ಕೊಡ್ತೀನಿ ಬರ್ರಿ ಇಲ್ಲಿ ಅಂತ ಹೇಳ್ಬಿಟ್ಟು ಇದು ಹಂಗೆ ಆಗಿರೋದು ಹಾಡು. ಸೊ ಹ್ಯಾಟ್ಸ್ ಆಫ್ ಟು ಅಂಜಲಿ ಆ್ಯಂಡ್ ನನಗೆ ಅಟ್ಲೀಸ್ಟ್ ಸಂಜೆ ಹಾಡಿದಾನೆ ಹಾರಿಬಲ್ 24 ಪಾರ್ಟು. ಮಿಕ್ಕಿದೆಲ್ಲ ಜಿಬ್ರಿಷ್ ಆಗಿರೋದ್ರಿಂದ ಅವರಿಬ್ರು ಸ್ವಲ್ಪ ಜಾಸ್ತಿನೇ ಕಷ್ಟಪಟ್ಟಿದ್ದಾರೆ. ಎಂಜಾಯ್ ಮಾಡಿದ್ದಾರೆ ಆಫ್ಕೋರ್ಸ್, ಬಟ್ ಯಾ ದಿಸ್ ಇಸ್ ಯೋಗಿರಾಜ್ ಬಟ್ ಸೆಟ್ ಎಂಜಾಯ್ಮೆಂಟ್. ನಮ್ಮ ಸಿನಿಮಾದ ವಿಶಿಷ್ಟವಾದ ಮತ್ತು ವಿಚಿತ್ರವಾದ ಹಾಡಿದು. ಯಾಕಂದರೆ ನನ್ನ ಸುಮಾರು 20 ವರ್ಷದ ಜರ್ನಿಗೆ ನಾನು ಈ ಥರದ ಹಾಡು ಶೂಟ್ ಮಾಡಿಲ್ಲ. ಯಾಕಂದರೆ ಈ ಥರದ ಸೌಂಡು ಅದು ಮತ್ತು ಈ ಥರದ ಸಾಂಗ್ ಕಂಪೋಸ್ ಮಾಡೋದಕ್ಕೆ ಭಟ್ರು ಮತ್ತು ಹರಿ ಸರ್ ಮಾತ್ರ ಸಾಧ್ಯ. ಒಂದಷ್ಟು ಅಂದರೆ ಈ ಹಾಡು ಸರ್ ಹೇಳೋದಂಗೆ ಎಷ್ಟು ಅಬ್ಸರ್ಡ್ ಆಗಿದೆಯೋ ಅದೇ ಥರ ನಾವು ಈವನ್ ಕ್ಯಾಮ್ರಾದಲ್ಲಿ ಒಂದಷ್ಟು ಮೂಮೆಂಟ್ಗಳು ಕೂಡ ಒಂದು ಸಲ ಅಬ್ಸರ್ಡ್ ಆಗಿ ಟ್ರೈ ಮಾಡಿದ್ದೀವಿ. ಹಾಡನ್ನು ಯಾರು ಅರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಹಾಡನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿಬಿಟ್ರೆ ಅದನ್ನು ಎಂಜಾಯ್ ಮಾಡೋದು ಮಿಸ್ ಮಾಡ್ಕೋತೀರ. ಬಟ್ ಹಾಡಿನ ಸೌಂಡ್ ಕೇಳ್ಕೊಂಡೆ ಅದನ್ನು ಎಂಜಾಯ್ ಮಾಡಿ ಸಿನಿಮಾಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಅವನು ಉಲ್ಟಾ ಓದ್ಕೊಂಡ್ಬಿಟ್ಟಿದ್ದೆ ನಾವು ಅದೊಂದು ಲೈನ್ ಮಾತ್ರ ಆಗಿದೆ, ಅದು ಕನ್ನಡ ಕಲಬರಕ್ಕೆ ಮಾಡಬೇಡಿ ಸ್ವಾಮಿ ಅಂತ. ಬಟ್ ನೀವು ತುಂಬ ಬೇರೆ ಥರ ನೋಡಿದ್ರೆ ಹಲವಾರು ಹಳಗನ್ನಡದ ಪದಗಳು, ಆಮೇಲೆ ತುಂಬ ಪ್ರಾಚೀನವಾದಂಥ ದೇವನಾಗರಿ ಸಂಸ್ಕೃತದ ಸಣ್ಣ ಸಣ್ಣ ಯಾವುದಾದ್ರು ಅಕ್ಷರಗಳೆಲ್ಲ ಇದಾವೆ ಅದರಲ್ಲಿ. ತುಂಬ ನಾನು ಈ ಜಬ್ಬಾರ್ ಅನ್ನೋನು ಮಾಡಿರೋದು ನನ್ನ ಫಾರ್ಮೆಟ್ ಅಲ್ಲ, ಅಥವಾ ಈ ಥರ ಯಾರ್ಯಾರು ಬರೀತಾರೆ ಅವ್ರದ್ದು ಯಾರದೂ ಅಲ್ಲ ಇದು. ಜಬ್ಬಾರ್ ಅಂತ ಒಬ್ಬ ಆಫ್ಘನ್ ಕವಿ ಅಥವಾ ಬರಹಗಾರ. ಅವನು ಆಫ್ಘಾನಿಸ್ತಾನದ ಪದಗಳು, ಪರ್ಷಿಯನ್ನು, ರಷ್ಯನ್ನು ಮತ್ತು ಯುರೋಪಿಯನ್ ಹಳೆ ಭಾಷೆಗಳಿಂದ ಕೆಲವು ಪದಗಳನ್ನು ಡೊಂಕ ಮಾಡಿ ಅವನದೊಂದು ಭಾಷೆ ಮಾಡಿಕೊಂಡ. ಅದಕ್ಕೆ ಅರ್ಥ ಇರಲಿಲ್ಲ. ಅಂದರೆ ಈಗ ನೀವು ಏನಾದ್ರು ಜಗಳ ಆಡಬೇಕಂದ್ರೆ ಪ್ರತಿಯೊಂದು ಪದಕ್ಕೂ ನಿರ್ದಿಷ್ಟ ಅರ್ಥ ಇರುತ್ತೆ. ಏನೋ ಒಂದು ಕೆಟ್ಟ ಪದ ಹೇಳಿದ್ರೆ ನಿಮಗೂ ಸಿಟ್ಟು ಬಂದು ನೀವು ಒಂದು ಕೆಟ್ಟ ಪದ ವಾಪಸ್ ಹೇಳ್ಬೋದು. ಅರ್ಥಹೀನ ಪದಗಳ ಜಗಳ ಆಡಕ್ಕೆ ಹೋದಾಗ 2 ನಿಮಿಷಕ್ಕೆ ನಾವೇ ನಕ್ಬಿಡ್ತೀವಿ. ಇದನ್ನು ಕ್ರಾಂತಿ ಟೈಮಲ್ಲಿ ಮಾಡಿದ್ನಂತ, ಯುರೋಪಿಯನ್ ಕ್ರಾಂತಿ, ರಷ್ಯನ್ ಕ್ರಾಂತಿ ಟೈಮಲ್ಲಿ ಆ ಜಬ್ಬಾರ್ ಅನ್ನೋನು ಕಂಡಿಡ್ಕೊಂಡಿದ್ದು. ಇನ್ನೊಬ್ಬ ಇದ್ದ ಡೇನಿಯಲ್ ಖಾರ್ಮ್ಸ್ ಅಂತ, ಆತ ಕೂಡ ಹಾಗೆ ಒಂದು ಮನೆ ಮುಂದೆ ಹಲವಾರು ಯಂತ್ರಗಳದ್ದು, ಸೈಕಲ್ ಕಟ್ಟಿ, ಮೆಷಿನ್ನು, ಚಕ್ರಗಳು ಇದನ್ನೆಲ್ಲ ಇಟ್ಕೊಂಡು ಒಂದಕ್ಕೊಂದು ವೆಲ್ಡ್ ಮಾಡಿ ಮನೆ ಮುಂದೆ ಇಟ್ಟಿದ್ದಂತೆ. ಯಾರನ್ನ ಬರೋರು ಕೇಳ್ತಿದ್ರಂತ, ಏನು ಮೆಷಿನ್ ಇದು? ಏನು ಮಾಡಲ್ಲ ಅದು. ಮತ್ತು ಯಾಕೆ ಮಾಡಿದ್ಯಾ ಇದನ್ನ? ನಾನು ಸುಮ್ಮನೆ ನನ್ನ ಖುಷಿಗೆ ಮಾಡಿಟ್ಟಿದ್ದೆ. ದೊಡ್ಡ ಮೆಷಿನ್ನು, ಎಲ್ಲ ಚಕ್ರಗಳನ್ನು ಜೋಡಿಸಿ ಏನೋ ಮಾಡಿದ್ನಂತೆ. ಅದಕ್ಕೆ ಬೆಲ್ಟ್ ಇಲ್ಲ, ಅದಕ್ಕೊಂದು ಎಂಜಿನ್ ಇಲ್ಲ. ಮತ್ತು ಏನಕ್ಕೆ ಮಾಡಿದೆ ಇದನ್ನ? ನನ್ನ ಖುಷಿ ನಾನು ಮಾಡಿದ್ದೀನಿ. ಅವನು ಅರೆಸ್ಟ್ ಆಯ್ತಂತೆ. ಅದೇ ಥರ ಜಬ್ಬಾರ್ ಅನ್ನೋ ಒಂದು ಅರೆಸ್ಟು ಸುಮಾರು ಸತಿ ಆಗಿದೆ ಅಂತ ಕೇಳಿದ್ದೀನಿ. ಈ ತುಂಬ ವಿಪ್ಲವದ ಟೈಮ್, ತುಂಬ ಕ್ರಾಂತಿಯ ಟೈಮ್ಗಳಲ್ಲಿ, ಅಥವಾ ತುಂಬ ಬೋರ್ಡಮ್ಮು ಅದೇ ಬರ್ತಿದೆ ಅನ್ನೋ ಟೈಮಲ್ಲಿ ಅಬ್ಸರ್ಡಿಟಿ ಅಂದರೆ ಅನರ್ಥಕ್ಕೊಂದು ವಿಶೇಷ ಅರ್ಥ ಬರುತ್ತೆ. ಅದರಲ್ಲಿ ಒಂದು ಲೈನ್ ನಾನು ಉಲ್ಟಾ ಮಾಡಿ ಬರೆದಿದ್ದೆ, ನಾನು ನೋಡಿದ್ದೀನಿ. ನಿಮ್ಮ ಬುದ್ಧಿವಂತಿಕೆಗೆ ಥ್ಯಾಂಕ್ ಯು ಸರ್. ಸರಿ ಇಲ್ಲಿ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.